ಪ್ರತಿಭಟನೆಯ ಹೆಸರಲ್ಲಿ ನಿವೃತ್ತಿದಾರರ ಬಳಿ ಹಣ ವಸೂಲಿ. ಅಂಗನವಾಡಿ ಕಾರ್ಯಕರ್ತ ಸಹಾಯಕಿ ಬಳಿ ವಸೂಲಿ ದಂಧೆ. ಹಣ ಪಡೆಯಲು ಹೇಳಿರುವ ಆಡಿಯೋ ಈಗ ಎಲ್ಲೆಡೆ ವೈರಲ್. 200 ರೂಗಳನ್ನು ತೆಗೆದುಕೊಂಡು ಸಹಾಯಕಿ ಮತ್ತು ಕಾರ್ಯಕರ್ತೆ ತಪ್ಪದೆ ಬರಲು ತಿಳಿಸಿದೆ. ಇತ್ತೀಚೆಗೆ ತಾನೇ ಶಿರಾದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ ವತಿಯಿಂದ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಯಿಟಿ ನೀಡಬೇಕು ಅಂತ ಪ್ರತಿಭಟನೆಯನ್ನ ನಡೆಸಿ ತಾಲೂಕು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಆದರೆ ಇಲ್ಲೊಂದು ಆಡಿಯೋ ವೈರಲ್ ಆಗ್ತಿದ್ದು, ಪ್ರತಿಭಟನೆಗೆ ಬರುವವರ ಬಳಿ 200 ರೂಪಾಯಿ ತರುವಂತೆ ಹೇಳಲಾಗಿದೆ. ಪ್ರತಿಭಟನೆಯ ಹೆಸರಲ್ಲಿ ಹಣ ವಸೂಲಿ ಮಾಡಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಈ ಆಡಿಯೋದಲ್ಲಿ ಮಹಿಳೆಯೊಬ್ಬರು ನಿವೃತ್ತಿ ಹೊಂದಿರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನ ತಹಶೀಲ್ದಾರ್ ಕಚೇರಿ ಬಳಿ ಕರೆತರಬೇಕು. ಆ ಜವಾಬ್ದಾರಿ ನಮ್ಮ ಕಾರ್ಯಕರ್ತರು ಮಾಡಬೇಕು. ಪ್ರತಿಭಟನೆಗೆ ಬರುವ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಬಳಿ ಆಧಾರ್ ಕಾರ್ಡ್ ಮತ್ತು 200 ರೂಪಾಯಿ ತರುವಂತೆ ಹೇಳಬೇಕು ಅಂತ ಹೇಳಿದ್ದು ಈ ಆಡಿಯೋ ಈಗ ವೈರಲ್ ಆಗ್ತಿದೆ. ಎಲ್ಲ ನನ್ನ ನೆಚ್ಚಿನ ಕಾರ್ಯಕರ್ತೆಯರಿಗೆ ತಿಳಿಸೋದೇನೆಂದರೆ, ಈಗಾಗಲೇ ತಿಳಿಸಿರುವ ಪ್ರಕಾರ ನಿವೃತ್ತಿಯಾಗಿರ್ತಕ್ಕಂಥ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ನಾಳೆ 11 ಗಂಟೆಗೆ ಸರಿಯಾಗಿ ತಾಲೂಕು ಕಚೇರಿ ಹತ್ತಿರ, ತಹಶೀಲ್ದಾರ್ ಕಚೇರಿ ಹತ್ತಿರ ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು 200 ರೂಗಳನ್ನು ತೆಗೆದುಕೊಂಡು ಸಹಾಯಕಿ ಮತ್ತು ಕಾರ್ಯಕರ್ತೆ ತಪ್ಪದೆ ಬರಲು ತಿಳಿಸಿದೆ. ಎಲ್ಲ ವೃತ್ತದ ಲೀಡರ್ಸ್ಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಮತ್ತು ಸಹಾಯಕಿಯರನ್ನು ತಾಲೂಕು ಕಚೇರಿ ಹತ್ತಿರ ಕಳಿಸುವ ವ್ಯವಸ್ಥೆಯನ್ನು ಮಾಡಿಕೊಡುವುದು. ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಇದು ನಿಮ್ಮ ಕಡೆಯಿಂದ ಅವರಿಗೆ ಮಾಡ್ತಕ್ಕಂಥ ಒಂದು ಸಣ್ಣ ಸಹಾಯ. ಇತ್ತ ತಾವು ಏನು ಸಹಾಯ ಮಾಡುತ್ತಿದ್ದೇವೆ ಅನ್ನೋ ಹೆಸರಿನಲ್ಲಿ ಪರೋಕ್ಷವಾಗಿ ಹಣ ವಸೂಲಿ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ನಿವೃತ್ತಿ ಹೊಂದಿರುವವರ ಬಳಿ ಹಣವಿಲ್ಲದೆ ಪರದಾಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಅವರು ಹಣವನ್ನ ಎಲ್ಲಿಂದ ತರ್ತಾರೆ? ತಾಲೂಕಿನಲ್ಲಿ ಸುಮಾರು 240 ಮಂದಿ ನಿವೃತ್ತಿ ಹೊಂದಿರುವವರಿದ್ದಾರೆ. ಒಬ್ಬೊಬ್ಬರ ಬಳಿ 200 ರೂಪಾಯಿ ಅಂದರೆ ಎಷ್ಟು ಹಣವಾಗುತ್ತೆ? ಆದರೆ ಇಲ್ಲಿ ಪ್ರತಿಭಟನೆಯ ಹೆಸರಿನಲ್ಲಿ ಹಣ ವಸೂಲಿ ನಡೆಯುತ್ತಿದೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಶ್ರೀಮಾನ್, ಪ್ರಜಾಶಕ್ತಿ ಟಿವಿ, ಶಿರಾ.